ಹಾಯ್ ಗೆಳೆಯರೆ, 2026ರ ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಈ ವಂದೇ ಮಾತರಂ ಗೀತೆಯನ್ನು ಅತ್ಯಂತ ವಿಶೇಷವಾಗಿ ಈ ವರ್ಷ ಕಾಣ್ತಾ ಇದ್ದೇವೆ. ಯಾಕೆಂದರೆ ಈ ಗೀತೆ ರಚನೆಯಾಗಿ 150 ವರ್ಷಗಳಾಗಿವೆ. ಈ ಗೀತೆಯ ಭಾವಾರ್ಥವನ್ನು ಓದೋಣ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತಿದ್ದೇನೆ. ಜಲ, ಧನ, ಧಾನ್ಯಗಳಿಂದ ಸಮೃದ್ಧವಾಗಿರುವ ದಕ್ಷಿಣದಲ್ಲಿನ ವಲಯ ಪರ್ವತದಿಂದ ಬರುವ ವಾಯು ಲಹರಿಗಳಿಂದ ಶೀತಲವಾಗಿರುವ ಮತ್ತು ವಿಪುಲವಾದ ಕೃಷಿಯಿಂದ ಶ್ಯಾಮಲವರ್ಣವಾಗಿರುವ ಹೇ ಮಾತೆ, ಶ್ವೇತಶುಭ್ರ ಬೆಳದಿಂಗಳಿಂದ ನಿನ್ನ ರಾತ್ರಿಗಳು ಪ್ರಫುಲ್ಲಿತವಾಗಿರುತ್ತವೆ. ಅದೇ ರೀತಿ ಅರಳಿದ ಹೂಗಳಿಂದ ನಿನ್ನ ಭೂಮಿಯು ವೃಕ್ಷ ಬಳ್ಳಿ ವಸ್ತ್ರಗಳನ್ನು ಧರಿಸಿದಂತೆ ಶುಭೋವಿತವಾಗಿ ಕಾಣಿಸುತ್ತಿದೆ. ಸದಾ ಹಸನ್ಮುಖ ಮತ್ತು ಸದಾಕಾಲ ಮಧುರವಾಗಿ ಮಾತನಾಡುವ ವರದಾಯಿನಿ, ಸುಖಪ್ರದಾಯಿನಿಯಾಗಿರುವ ಹೇ ಮಾತೆ, 30 ಕೋಟಿ ಕಂಠಗಳಿಂದ ಭಯಂಕರವಾದ ಗರ್ಜನೆಯು ಮೊಳಗುತ್ತಿರುವಾಗ ಮತ್ತು 60 ಕೋಟಿ ಕೈಗಳಲ್ಲಿ ಹಿಡಿದಿರುವ ಖಡ್ಗಗಳ ಮೊನೆಯು ಹೊಳೆಯುತ್ತಿರುವಾಗ ಹೇ ಮಾತೆ, ನೀನು ಅಬಲೆಯಾಗಿದ್ದೀ ಎಂದು ಹೇಳಲು ಯಾರಿಗಾದರೂ ಧೈರ್ಯವಿದೆಯೇ? ವಾಸ್ತವದಲ್ಲಿ ಮಾತೆಯೇ, ಅಪಾರವಾದ ಸಾಮರ್ಥ್ಯವು ನಿನ್ನಲ್ಲಿದೆ. ಶತ್ರು ಸೈನ್ಯದ ಪಡೆಯನ್ನು ಹಿಂದಿರುಗಿಸಿ ನಿನ್ನ ಸಂತಾನವಾದ ನಮ್ಮನ್ನು ರಕ್ಷಿಸುತ್ತಿರುವ ಹೇ ಮಾತೆಯೇ, ನಾನು ನಿನಗೆ ವಂದಿಸುತ್ತೇನೆ. ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮವಾಗಿದ್ದಿ. ನೀನೇ ನಮ್ಮ ಹೃದಯ, ನೀನೇ ನಮ್ಮ ಚೈತನ್ಯವಾಗಿದ್ದಿ. ನಮ್ಮ ದೇಹದಲ್ಲಿನ ಪ್ರಾಣವು ಖಂಡಿತವಾಗಿಯೂ ನೀನೇ ಆಗಿದ್ದಿ. ನಮ್ಮ ಮಣಿಕಟ್ಟಿನಲ್ಲಿರುವ ಶಕ್ತಿ ನೀನೆ ಮತ್ತು ನಮ್ಮ ಅಂತಃಕರಣದಲ್ಲಿರುವ ಕಾಳಿಯೂ ನೀನೆ. ದೇವಸ್ಥಾನದಲ್ಲಿ ನಾವು ಯಾವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆಯೋ ಅದೆಲ್ಲವೂ ನಿನ್ನದೇ ರೂಪಗಳು. ತನ್ನ 10 ಕೈಗಳಲ್ಲಿ 10 ಶಸ್ತ್ರಗಳನ್ನು ಧರಿಸಿದ ಶತ್ರು ಸಂಹಾರಿಣಿ ದುರ್ಗೆಯೂ ನೀನೆ ಮತ್ತು ಕಮಲದ ಪುಷ್ಪಗಳಿಂದ ತುಂಬಿದ ಸರೋವರದಲ್ಲಿ ವಿಹರಿಸುವ ಕೋಮಲ ಲಕ್ಷ್ಮಿಯೂ ನೀನೆ. ನಿನಗೆ ನಮ್ಮ ನಮಸ್ಕಾರ ಮಾತೆ, ನಾನು ನಿನಗೆ ವಂದಿಸುವೆ. ಐಶ್ವರ್ಯದಾತ್ರಿ, ಪುಣ್ಯದಾಯಿನಿ ಮತ್ತು ಪಾವನ ಪವಿತ್ರ ಜಲ ಪ್ರವಾಹಗಳಿಂದ ಮತ್ತು ಅಮೃತಮಯ ಫಲಗಳಿಂದ ಸಮೃದ್ಧಳಾಗಿರುವ ಮಾತೆಯೇ, ನಿನ್ನ ಶ್ರೇಷ್ಠತನಕ್ಕೆ ಯಾವುದೇ ಹೋಲಿಕೆ ಇಲ್ಲ, ಯಾವುದೇ ಮಿತಿಯೂ ಇಲ್ಲ. ಹೇ ಮಾತೆ, ಹೇ ಜನನಿ, ನಿನಗೆ ನನ್ನ ಪ್ರಣಾಮಗಳು. ಎಂಥ ಮಾತುಗಳ್ರಿ! ಎಷ್ಟು ದೇಶಭಕ್ತಿಯನ್ನು ತುಂಬಿದಂತಹ ಮಾತುಗಳಿದು. 10 ಕೈಗಳಲ್ಲಿರ್ತಕ್ಕಂತಹ ದುರ್ಗೆ, ಶತ್ರು ಸಂಹಾರಿಣಿ ನೀನೇ ಆಗಿದ್ದಿ ಅಂತ ಹೇಳ್ತಾರೆ. ಯಾವ ದೇವರನ್ನು ಕೂರಿಸಿದ್ರೂ ಅದು ನೀನೇ ಅಂತ ಹೇಳ್ತಾರೆ. ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಗೀತೆ ಜನಸಾಮಾನ್ಯರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದು ಸ್ವತಂತ್ರ ಒಂದು ದೇಶಭಕ್ತಿಯನ್ನು ನಡೆಸಿದಂಥ, ಜನಗಳನ್ನು ಮುನ್ನಡೆಸಿದಂತಹ ಗೀತೆಗೆ ಒಂದು ಪ್ರಣಾಮ.